ಇವ್ರು 3 ಜನ ಊಟ ಮಾಡತ್ತಾರ. ನಾ ಹೋಗಿಸಿಂದ್ರ ಭಾಂಡೆ ತೊಳ್ಕೊತೀನಿ. ಯಾರ್ಯಾರ ಬಾಯಾಗ ನೀರು ಹೊಂಟದ್ ಹೇಳ್ರಿ ಫ್ರೆಂಡ್ಸ್. ತೂಕ ಮಾಡ್ದನು ಬಾಯ್. ಚಲೋ ಚಲೋ के लिए बट्टे बड़ा सारा निको डाल दिया. दूसरा हाँ दूसरा चम्मच ले ले. कम 2 दिन. देखो अभी 2 हफ्ते पड़े हमारे पास में. जो जो करना है करना है. फेशियल वैक्स तो सब बाद में ही जाएगा और हाँ. सब एक ही दिन सब करेंगे. 2 3 गाइस देखना सारी बोलते मम्मी जिम में की ऊपर होगा. बाय. क्लास में मिलते हैं. चिको ये मम्मी फुल जोर रसगुल्ला भी. ಎಲ್ಲರಿಗೂ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಬಿತಾ ಸಿಂಪಲ್ ಕುಟುಂಬ ಬ್ಲಾಗ್ಸ್. ಸೊ ಬನ್ನಿ ಫ್ರೆಂಡ್ಸ್, ಐತೆ ಬ್ಲಾಗ್ನ ಏನೇನು ಏನೇನು ಸುದ್ದಿ ನೋಡಮಿ. ಬಿಸಿ ಬಿಸಿ ಪರೋಟ ಮಾಡ್ಲತ್ತೀನಿ. ಮತ್ತಂದ್ರೆ ಸ್ವಲ್ಪ ಪಲ್ಯ ಇಬ್ಬರಿಗೆ ಸಾಬರಿಗೆ ಬೇಕನ್ಸತ್ತು ಅವ್ರ ಸಲ ಮಾಡ್ಲತ್ತೀನಿ ನೋಡ್ರಿ. ಮತ್ತಂದ್ರೆ ಬಿಸಿ ಬಿಸಿ ಕಾಫಿನೂ ರೆಡಿ ಆಗ್ಯಾವ. ಚಿಕನ್ ಜಲ್ದಿ ರೆಡಿ ಆಗೋಣ. ಕಿಲ್ಲಿಟ್ಟಿನಿ ಕಾಫಿ ಇದ್ರ ಫ್ರಿಜ್ ಮ್ಯಾಗ. ಇಲ್ಲಿ ನೋಡ್ರಿ ಅವ್ನಿಗೆ ಎಬ್ಸಿನಿ. ಇಲ್ಲಿ ಬಂದು ಕೇಸಿಂದ್ರೆ ಕೂತ ನೋಡ್ರಿ. ಹಾಸಿಗೆ ತೆಗ್ದೀನಿ, ಕಸದು ಗುಡ್ಸ್ಕೋಬೇಕು. ಇವ್ನಿಗೆ ಪೆಲ್ಲ ಫ್ರೆಶ್ ಅಪ್ ಮಾಡಿಸ್ತೀನಿ. ಇನ್ನೊಂದ್ಸಲ ಗ್ರೀನ್ ಟೀ, ಇನ್ನೊಂದ್ಸಲ ಕಾಫಿ ಇಲ್ಲೇ ಇಟ್ಟಿನು. ಗುಡ್ ಮಾರ್ನಿಂಗ್. ಈ ಕಡೆ ಏನು ಇಬ್ರು ಮ್ಯಾಚಿಂಗ್ ಆಗ್ಯಾವಲ್ಲ. ಗುಡ್ಡಿ ಮಾರ್ನಿಂಗ್. ಈಗ ನಾ ಏನು ಮಾಡ್ತೀನಿ ಅಂದ್ರೆ ಬಡ ಬಡ ಮಷೀನಾಗ ಬಟ್ಟೆ ಹಾಕ್ತೀನಿ ರೀ. ಈಗ ಅವ್ರಿಗೆ ಪರೋಟಾರೇ ಮಾಡಿಬಿಡ್ತೀನಿ. ಟಿಫಿನ್ನು ಕಟ್ಬಿಡ್ತೀನಿ. ಈಗ ಅವರಿಗೆ ಇಲ್ಲಿ ನೋಡ್ರಿ. ಈಗ ಇಷ್ಟು ಬಟ್ಟೆ ಸರ ಏನು ಮಾಡ್ತೀನಿ ಅಂದ್ರೆ ಈಗ ಮಷೀನಾಗ ಹಾಕ್ಕೊಡ್ತೀನಿ. ಈಗ ಮಷೀನಾಗ ನೀರು ತುಂಬಿಟ್ಬಿಟ್ಟು ನಾನು ಕಾಣಿಸ್ಬಿಡ್ತದೆ. ಯಾವುದು ಬಾಂಡೆ ಗಿಂಡೆರೇನ ಇಟ್ಟೇನು ನೋಡಿರಿ ಫ್ರೆಂಡ್ಸ್. ಅವನು ಸರ ಎಲ್ಲ ರಾತ್ರಿನೆಲ್ಲ ತೊಳ್ಕೊಬಿಟ್ಟಿದೆ. ಇವ್ರು ಟಿಫಿನ್ನು ಎಲ್ಲ ರೆಡಿ ಆಗ್ಯದ. ಕಟ್ಕೇಸಿ ಕೊಟ್ಟಿನಿ. ಇದು ಮಿಕ್ಕಣ್ಣ ಟಿಫಿನಿಂದ ಬರೀ ಪಲ್ಯಟ್ಟೆ ಪ್ಯಾಕ್ ಮಾಡ್ಬೇಕು ಅವನಿಗೆ. ಈ ಕಡೆ ಒಂದು ಸಲ ನೀರಿಟ್ಟಿನಿ. ಕೈಕಾಲು ಮುಖ ತೊಗೋಕ ಸ್ನಾನಾರೇ ಮಧ್ಯಾಹ್ನ ಬಂದೇ ಮಾಡ್ತಾನೆ. ಬರ್ರಿ ಹಾಸಿಗೆ ನೋಡ್ರಿ. ನಮ್ಮ ಮನ್ಯಾಗ ಮತ್ತು ಚಿತ್ರ ಇತ್ತು. ಬರ್ರಿ ಇನ್ನು ನೋಡಿಗ ಹೊಳ್ಳಿ ಮಕ್ಕೋಣ. ಓಯ್ ಸಂತೋಷ್, ಈ ಕಡೆ ಒಂದು ಮಾತು ಹೇಳು. ನೀ ನನಗೆ ರೊಕ್ಕ ಕೊಡ್ಬೇಕೆ, ನಾನು ನಿನಗೆ ರೊಕ್ಕ ಕೊಡ್ಬೇಕು. ಒಂದು ಮಾತದೇವು. ಈಗ ದಿನ 5 ರೂಪಾಯಿ ಕೊಡು ಅಂತಂದ್ರೆ ಹ್ಯಾಂಗ ಹೇಳು. ಜಲ್ದಿ ಮತ್ತೆ ಆನ್ಲೈನ್ ಬೇಕೀಗ. ವಾ ಇದ್ರೆ ನಿಮ್ಮ ಅವ್ವಪ್ಪ ಕಳಿಸ್ತೀನಿ ವಿಡಿಯೋ. ಹಲೋ ಅಜ್ಜಿ ತಾತ ಹೇಗಿದ್ದೀರಾ? ನಮಗಲ್ಲಿ ಬಟ್ಟೆ ಹಾಕ್ಲತ್ತಾಳ. ಬಟ್ಟೆ ಒಗಿಲಿಕತ್ತೀನಿ ನೋಡ್ರಿ. ನಾನು ಮಷೀನಾಗ ಹಾಕ್ಬಿಡ್ತೀನಿ. ಆಮೇಲೆ ಹಾಕ್ಬೋದು. ಹೌದಾ? ಸರಿ ಮಷೀನಾಗ ಹಾಕಿಬಿಡ್ತೀನಿ. ಮಮ್ಮಿ ಜಿಮ್ಗೆ ಹೊಂಟಾಳ. ನಾ ಸಾರಿಗೆ ಹೊಂಟೀನಿ ಈಗ. ಇವ್ರ ಜಲ್ದಿನೇ ಹೊಲತ್ತೀನಿ. ಮತ್ತು ಜಲ್ದಿ ಬರ್ತೀನಿ ರೀ ಮನೆಗೆ ಹೋಗಿ. ಮಿಕ್ಕನ್ ಸಂಗಟ ಹೋದ್. ಮಿಕ್ಕನು ಲೇಟ್ ಆಗಿತ್ತು ಸ್ವಲ್ಪ. ಜಿಮ್ಮಿಗೆ ಬಂದೀನಿ. ಇನ್ನು ಒಬ್ಬೊಬ್ಬರು ಹೊಂಟ್ರೆ ಜಲ್ದಿನೇ ಬಂದೀನಿ ಜಿಮ್ಮಿಗೆ. ಇಲ್ಲಿ ರೇಣುದಿ ಅನ್ನೋ ಹಾಯ್ ರೇಣುದಿ. ಸುಮಾರು ಫುಲ್ ಬ್ಯುಸಿ ಅನ್ನ ರೀ. ಹೊಸ ಹುಡುಗಿಯರು ಹೊಂಟ್ರೆ ಫುಲ್ ಅಡ್ಮಿಷನ್ದಾಗ ಬ್ಯುಸಿ ಏನೋ. वाह क्या वाह. डायन की 2 सिंग आ गए.
नमस्ते, कैसे हो? बढ़िया। पैर दर्द वो भी खतरनाक वाला। हम लोग बचपन में थे, तुम खेली ऐसे? भाई फुल। अभी भी मैं घर जाती हूँ ना, मैं अभी भी खेलती हूँ। जैसे वो नहीं होता ऐसे ऐसे जाना, ऐसे ऐसे मैं उसको अभी भी खेलती हूँ। भाई खूब मजा आते थे। ನಾನು ನೋಡ್ರಿ ಫ್ರೆಂಡ್ಸ್ ಮನೆಗೆ ಬಂದು ಕೆಸಿಂದ್ರೆ ನೋಡ್ರಿ ನಿನ್ನೆ ಬೆಡ್ಶೀಟ್ಗಳು ನೆನ್ನಿಟ್ಟಿದ್ದವಕ್ಕೆ ಏನು ಮಾಡಿದಂದ್ರೆ ಹಿಂಡಿ ಕೆಸಿಂದ್ರೆ ಮಷೀನಾಗ ಹಾಕಿಬಿಟ್ಟಿನಿ ಒಣಗ್ಲಕ್ಕ. ಬಟ್ಟೆ ಅಂತೂ ನಾ ಮಷೀನಾಗ ಹಾಕಿನಿರು ಸಂಜೆ ಹಿಂಡ್ಕೊತೀನಿ. ಈಗ ಹಾಸಿಗೆ ಇಷ್ಟು ತೆಗೆದ ನಾನ್ ಸ್ಟಾಪ್ ಎಕ್ದಮ್ ಜಲ್ದಿ ಮಾಡ್ಕೊಂಡಿನಿ. ಇಲ್ಲಿ ನೋಡಿ ಕಾಫಿ ತೊಗೊಂಡಿನಿ ಕುಡ್ಲಿಕ್ಕೆ. ಇಷ್ಟು ಕಾಫಿ ಕುಡಿದು ಸ್ನಾನಕ್ಕೆ ನೀರಿಟ್ಟು ಆಮೇಲೆ ಕಸ ಗಿಸ ಗುಡಿಸ್ಕೋತೀನಿ. ಆಮೇಲೆ ಬೇರೆ ಕೆಲಸ ಮಾಡ್ತೀನಿ ರೀ. ಸಡನ್ಲಿ ಬಂದ್ವಾಗ ಕುಂದ್ರೂ ಬಾರ್ದತ್ರಿ, ಅದಕ್ಕೋಸ್ಕರ ಇದಿಷ್ಟು ಮಾಡ್ಕೊಂಡ್ಬಿಟ್ಟು ಇಷ್ಟು ಹಿಂಡಿ ಕೆಸಿಂದ್ರೆ ಒಣಗ್ಸಕ್ಕೆ ಹಾಕಿನಿ. ಇನ್ನು ಹೊರಗಿನ ಬಟ್ಟೆ ತಗೊಂಬರ್ಬೇಕು. ಯಪ್ಪ ಹಾಲು ಟೈಟ್ ನೋಡ್ರಿ. ಬೆಡ್ಶೀಟ್ ಅದು ಜಾಡಿಸ್ಕೊಂಡು ಈಗ ನೀಟಾಗೆಲ್ಲ ಹಾಸಿಗೆದು ಮನ್ಸಿ ಮಾಡಿ ಕಸದು ಗುಡಿಸ್ಕೊಂಡ್ಬಿಟ್ಟಿನಿ. ಶಿಸ್ತನತ್ತ ಇಷ್ಟು ಮನೆ ಸಾಫ್ ಮಾಡ್ಕೊಂಡ್ಬಿಟ್ಟೆ ನೋಡ್ರಿ ನಾನು. ಇವು ಅಂದರೆ ಇನ್ನು ಈಗ ಇವ್ರು ತೆಗ್ದು ಬಟ್ಟೆ ಉಳ್ಕಿದಂತೂ ನಾ ಮಷಿನ್ನಾಗ ಹಾಕ್ಬಿಟ್ಟಿನಿ. ಇದು ಇನ್ನೊಂದು ಸಲ ಹಾಕ್ಕೋತೀನಿ ಅಂದ್ರೆ, ಯಾಕಂದ್ರೆ ಒಂದೇ ಸಲ ಹಾಕ್ಕೊಂಡ್ರತ್ತ. ಈ ಚಾದು ಕಾಫಿದು ಈಗ ಕಾಫಿ ಮಾಡಿದ ಕಪ್ ಅಷ್ಟೇ ಅವ. ಈಗೇನು ಮಾಡ್ತೀನಿ ಅಂದ್ರೆ ಒಂದಿಷ್ಟು ಸರಂತಿಗೆ ಬ್ಯಾಳಿ ಸಾರು ಮಾಡ್ಕೊತೀನಿ ರೀ. ಮಧ್ಯಾಹ್ನ ಊಟಕ್ಕೆ ರೈಸ್ ಮತ್ತಂದ್ರೆ ದಾಲ್ ಆಗ್ಬಿಡ್ತದೆ. ಬಡ ಈಗ ಬ್ಯಾಳಿರೇ ತೊಳ್ಕೊಂಡು ನಾನು 2 ನೀರಾಗ ತೊಳೆದಿಟ್ಟಿನಿ. ಈಗ ಇನ್ನೊಮ್ಮೆ ತೊಳ್ಕೊತೀನಿ. ಮತ್ತಂದ್ರೆ ನೋಡಿ ಈಗ ಟಮಾಟೆ ಹಣ್ಣು ತೊಳೆದ್ಕೇಸಿ ಇವನು ಹಾಕ್ತೀನಿ ಅದ್ರೊಳಗೆ. ನೋಡ್ರಿ ಈಗ ನಾನು ಫ್ರೆಶ್ ಅಪ್ ಆಗೀನಿ. ಈಗ ನಾನು ರೆಡಿ ಆಗೀನಿ. ಹೊಟ್ಟೆ ಏನು ಅಷ್ಟೇ ಅದ ಏನು ಜರ ಒಳಗಾಗ್ಯದ ಅಂತ ಕೇಸಿ ನನಗೆ ಅದನ್ನು ಕಮೆಂಟ್ನಾಗ ಹೇಳ್ರಿ. ಪ್ಲಸ್ ಈಗ ನಾ ರೆಡಿ ಆಗಿನ ಕ್ಲಾಸಿಗೆ ಹೋಗ್ಲಕ್ಕ ಈಗ ಬಡ ಏನು ಮಾಡ್ತೀನಿ, ಒಂದು ಸ್ವಲ್ಪ ರೈಸ್ ಹಾಕೊಂಡಿನಿ. ಪರೋಟ ಒಲ್ಲ ಅನ್ನಿಸ್ಲತ್ತದ ನನಗೆ. ನಾನು ಮಾಡೀನಿ ಅಂದ್ರೆ ಒಂದು ಸ್ವಲ್ಪ ರೈಸ್ ಹಾಕೊಂಡಿದ್ರೆ ಸ್ವಲ್ಪ ಪಲ್ಯ ಐತೆ ಅದ್ರಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿನಿ. ಇದು ಇಷ್ಟು ನಾಷ್ಟ ಮಾಡ್ಕೇಸಿಂದ್ರೆ ಕ್ಲಾಸಿಗೆ ಹೋಗ್ತೀನಿ. ನಾನು ನೋಡ್ರಿ ಈಗ ರೆಡಿಯಾಗಿನಿ, ಹೊಂಟಿನಿ ಕ್ಲಾಸಿಗೆ. ಈಗ ನಾ ಮನೆ ಘನಶ್ಯಾಮನ ಹೆಂಡ್ತಿ ಹೇಳಲ್ರಿ ಅನ್ಶು, ಅಕ್ಕಿ ನನಗೆ ಟೇಕೋ ಕೊಟ್ಟು ಅದು ಬ್ಯಾಗ್ನಾಗ ಅದ್ರಿ ಫ್ರೆಂಡ್ಸ್. ನಂಗೆ ನೆನಪೇ ಇಲ್ರಿ ಒಟ್ಟು. ಈಗ ID ಕಾರ್ಡ್ ತೆಗಿಯೋ ಟೈಮ್ನಾಗ ನೆನಪು ಬಂದದ್ರಿ ನನಗೆ. ತೊಗೊಂಡು ತಿನ್ಕೋತ ಹೋಗ್ಲತ್ತೀನಿ ನೋಡ್ರಿ. ನಾನು ಒಂದು 5-6 ಕೊಟ್ಟಾಡ್ರಿ ಅಕ್ಕಿ.
करती है वो, आता है उसको करना, अच्छे से करती है। ब्राइडल लुक होगा मैम, कर रहे हो ना ನೋಡ್ರಿ ಇಲ್ಲ ಸಕ್ಷम ಬರ್ತಾನೆ ಹೆವಿ ಡಿಸ್ಕಷನ್ ನೋಡ್ರಿ एग्जाम दो ढूंढो ये आता है उसको करेगी रुको ना तसल्ली तो रख बहन अभी नहीं मेरे को तसल्ली हो रही है बेचारी को खर खड़े होती है हां लो ಈಗ ನಿಧಿಗೆ ಬೋರ್ಸಸ್ ಮಾಡಾಮ್ರೆ चल बैठ फटाफट सारे गाड़ी मुझे हटाना है। एक काम कर सुन, पहले ना ब्लीच फेशियल करवा ले, उसके बाद रेजर करते हैं ना, वरना फिर जलने लग जाएगा ना, है ना? चल ये कौन सा है? ये वाला करवा रही है? हाँ मैम पहले रेजर करो, पहले रेजर फिर ब्लीच फेशियल। मैम कैसे करें, पहले उसको फेशियल करना है या ब्लीच फेशियल करना है? रेजर करवा ले, ब्लीच करवा के बाद में करना है। पहले ब्लीच कर दो, मैम ब्लीच ज्यादा करवा फिर लेजर फिर फेशियल इतनी मचेगी ना, मुझे मेरे को पता है। पहले ब्लीच फिर लेजर फिर फेशियल, उसके बाद फेशियल, क्योंकि फेशियल के बाद मत करना, फेशियल के बाद करोगे ना तो जो भी हां वो अजीब सा लगेगा। मैम कुछ टिप्स ऐसे ऐसे हमें बताना कि हम लोग बाद में कुछ उसको यूज भी करें। ನೋಡ್ರಿ ನಾಳೆಗೆ ನಿದಿಂದು ಬ್ರೈಡಲ್ ಮೇಕಪ್ ಮಾಡೋರಿದ್ವಿ, ಸೊ ಈಗ ಮಸ್ತನತಕ್ಕಿಂದ ಬ್ಲೀಚ್ ಫೇಶಿयल ಮತ್ತಂದ್ರೆ फेस वैक्स ಎಲ್ಲ ನಡೆದ कैसा फील हो रहा है तेरे को दुल्हन बन के? ठंडा लग रहा है मेरे को। ठंडा लग रहा है? कोई बात नहीं, शादी कर देंगे हॉट हो जाएगी। ठंडा लग रहा है मेगा दीपा, शादी कर देंगे हॉट हो जाएगी लड़की। हाँ दूल्हा तो ढूंढा नहीं, बिना दूल्हे के मतलब दूल्हा चाहिए शादी करने के लिए? बुलाओ बिना दूल्हे के शादी नहीं, क्यों ऐसे भी शादी कर सकते हो अपने खुशी के लिए। अपनी खुशी के लिए तो कोई चाहिए, खुशी के लिए भी तो कोई चाहिए, लड़का तो चाहिए, इसको तो चाहिए, किसी को चाहिए, हमें भी चाहिए, तुझे भी चाहिए। रचना दी देखी, रचना दी देखी अब नहीं सुनो, पता है रचना दी, सुनो रचना दी, अब इसकी दिल की बातें बाहर आई दीपा का, इतने दिन बाद आई है। कोई ना कोई चाहिए, नहीं सुनो, अब बोलना क्या चाहिए? कोई ना कोई चाहिए, तुम पे मरने वाला। कल भी हमने जो मस्ती किया ना, मैंने ग्रुप में डाला, देखो भाई घर पे सब हो रहे तो यही करने जाती है क्या वहाँ पे? पैसे फूकने जा रहे हैं 300 रुपए तो बराबर हो जाते। ನೋಡ್ರಿ ನಾ ಈಗ ನಿಧಿಗೆ ಫೇಸ್ ಲೇಸರ್ ಮಾಡ್ಲತ್ತೀನಿ। अरे गीतांजलि का नंबर है किसी गीतांजलि हाँ इसकी बहन, इनकी बहन तो है, बहुत अच्छी लग निधि की। बहन किस जगह पे बाल नहीं है बात बता तू, सब जगह पे बाल है। कोई नहीं बहन, मैं अब मैं किसी के साथ नहीं जाऊंगी, चल मैं जाऊंगी ही नहीं रेणु दी, मजाक से हटके बोल रही, मजाक से हटके। ನೋಡ್ರಿ ಸ್ಕೂಲಿನಿಂದ ಬಂದಾನ, ಬಂದ್ ಕೇಸಿ ಈಗ ಫ್ರೆಶ್ ಅಪ್ ಆಗಿ ನೋಡ್ರಿ ನಾನು ಬಂದೀನಿ, ಬಟ್ ಏನ್ ಮಾಡ್ಯಾನ ಗೊತ್ತದ ರೀ, ಇಷ್ಟು ಕಿತಾಪತಿ ಮಾಡೋರ ಆಗ್ಬಿಟ್ರ, ಮತ್ ಕಾಫಿ ಮಾಡ್ಯಾನ ನೋಡ್ರಿ ಕುತ್ತಿಗೆಸಿನ। ಅಷ್ಟು ಕಾಫಿ ಯಾರು ಕುಡಿತಾರ ಮಿಕ್ಕು? ಏನ್ ಅಣ್ಣ ಕುಡಿತೇನ್? बताता हूँ ना, सबसे पहले मैं इसके ऊपर से कॉफी डालूंगा, हाँ इसके ऊपर से इसको ऐसे डालूंगा, फिर बैटर बनाऊंगा। ನೋಡ್ರಿ ಎಷ್ಟು ಮಾಡ್ಲತ್ತ ನೋಡ್ರಿ, ಯಾಕೆ ನೋಡ್ರಿ हाँ ಸ್ವಲ್ಪ ಅಷ್ಟು ಕಾಫಿ ಯಾಕೆ ಮಾಡಿದ್ ಮಮ್ಮ? क्योंकि ಚಲ್ಲಂಗದ ಚಂದ ಹಿಡಿ ಪಹಲ। ज्यादा तो इसमें पानी ही है। हाँ मुझे पता है, ಅಲ್ಲಿ ಹಾಲಿನ ಪ್ಯಾಕೆಟ್ನು ನಾನು ನೋಡಿನಿ। दूध देख लो कितना है। ನೋಡಿ ಬರೀ ಹಾಲ್ನಾಗೆ ಮಾಡ್ಯಾನ, ಮತ್ತಂತಾನು ನೀರು ಹಾಕಿನಂತಾನ। नहीं कसम से ಈಗ ಒಂದು ವಿಡಿಯೋ ಮಾಡ್ಬೇಕಂತ್ರಿ, ಒಂದು ಎಕ್ಸ್ಪೆರಿಮೆಂಟ್ चलो मार्केट मार्केट कट कट ಹಾಂ ನೀ ಮಾಡು 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 कट ಮಾಡ್ಲಾ? ಹಾಂ ಆಯ್ತು ಮಾಡು। कट करो। ಬಡ ಆಯ ನೋಡ್ರಿ, ನಾನು ಈಗ ಬ್ಯಾಳಿ ಕುದಿಸಕ್ಕೆ ಇಟ್ಬಿಟ್ಟಿನಿ, ಟೊಮೆಟೊದು ಹಾಕಿಸಿ ಅವಾಗೆ ನೆನೆ ಇಟ್ಟಿದ್ದೆ ಅದಕ್ಕೆ ನೋಡ್ರಿ ಅಲ್ಲಾಗ ಒಂದು ವಾಪಸ್ ಮತ್ತೆ ಇನ್ನೊಮ್ಮೆ ಗರಂ ಮಾಡ್ತಾನಂತದ। ಜಾಸ್ತಿ ಸಕ್ರೆ ಹಾಕಬಾರ್ದು ಮಮ್ಮ, ಅಷ್ಟೇ ಸ್ವೀಟ್ ಬರಬರದ ನೋಡ್ರಿ। ರಾಮ್ ಭಯ್ಯ ಚಾ ಮಾಡ್ಯಾರತ್ತ ಈಗ, ಸೊ ನನಗೆ 2 ರಸ ಚಹಾ ಹಾಕ್ಕೊಟ್ಟಾರ ನೋಡ್ರಿ ರಾಮ್ ಭಯ್ಯ। ಶಿವನ್ಯನೂ ಕುಡ್ಲಿತ್ತ, ಅವ್ರ ಪಪ್ಪನೂ ಗೊತ್ತ, ಇವಾಗ ಕಾಫಿ ಕುಡ್ಲಿತ್ತಾನ, ನಾ ಚಹಾ ಕುಡ್ಲಿತ್ತೀನಿ। ವಾಹ್ ವಾಹ್ ಏನಂತೀನಿ, ಪಿಂಕಿ ಅತ್ತಿನೂ ಹೇಳಕತ್ತ ಆಯ್ತು ಈ ಸಲ ಊರಿಗೆ ಬಂದ್ಮೇಲೆ ಕಮ್ ಸೆ ಕಮ್ ಏನೋ ಅವ್ರು ಮಾಡ್ಕೊಡ್ತಾರೆ, ನಾವು ಕುಂತಿರ್ತೀವತ್ತು। ಹ್ಞೂ ಏ ಖರೇನು ಅಂದ ಪಿಂಕಿ ಅತ್ತಿ ಅಂದ,
ಚಿಕ್ಕು ಮಿಕ್ಕು ಮಾಡ್ಕೊಡ್ತಾರೆ. ಈ ಸಲ ನಾವು ಕೂತಿತ್ತೀವಿ ಅಂದಾರ ಅವ್ರು, ಖರೇನು ಅಂದಾರ. ಅವೇ ಮಜಾಕಲ್ಲ. ಈಗ ಸಲ ಪಿಂಕ್ಯತ್ತಿ ನಾನು ಆಯಿ ಬಬ್ಲಿನೂ ಮಸ್ತ್ ಕುಂದಿರ್ತೀವಿ, ನೀವು ಬಡಬಡ ಆಮ್ಲೆಟ್ ತಂತಂದು ಮಾಡ್ಕೊಡಕತ್ತೀರಿ. ಎರಡು ಹಂಚಿಡಾಕತ್ತೀರಿ. ಪೈಸಾ ತೊತ್ತೀರಿ, ಮೊಸಡಿ ನೋಡ್ಕೊ ಪೈಸಾ ಬೇಕಂತ ಪೈಸಾ. ನೋಡ್ಯಾರ ಮಮ್ಮಿಗೆ ಇಲ್ಲಿ ಬಟ್ಟೆ ತೆಗ್ಲಿತಾಳ. ಇನ್ನು ಅಲ್ಲವ ಆ ಕಡೆ ದಿದ್ದೀರ ಮನೆ ದಾರ ಅದ ಆ ಸೈಡ್ ನಿಂತು ನೋಡಗ. ಮೂವಿ ಬೇಸ್ಡ್ ಬೈ ಚುಚ್ಚಾ ಮುಚ್ಚಾ. ನೋಡಿ ಫ್ರೆಂಡ್ಸ್, ಈಗ ಏನು ಮಾಡತ್ತೀನಿ ಅಂದ್ರೆ ಬ್ಯಾಳಿ ಸಾರು ಮಾಡಿರ್ತೀನಿ. ರೈಸ್ನು ಗರಮ್ ಆಗ್ಯದ, ಮಸ್ತ್ ಅನ್ನತ್ತೀಗ ಬಿಸಿ ಬಿಸಿ ಬ್ಯಾಳಿ ಸಾರು ರೈಸ್. ಇಷ್ಟು ಬಟ್ಟಿ ಮಡ್ಚಿಬೇಕ್ರಿ. ಬಟ್ಟೆ ತೊಗೊಂಬಂದಿನ ಹೋಗ್ಕೇಸಿನ ಸರ 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 ಮಾಡಮ್ ರೆಡಿ. ಇದು ಮಮ್ಮಿಗೆ ಇಲ್ಲಿ ಬಟ್ಟೆಗೆ ಮಾಡಿರ್ತಾಳ. ಬ್ಯಾಳಿ ಸಾರು ಪಾಣಿ ಹೊಡೆದ್ಬಿಡ್ತೀನಿ ಈಗ ನಾನು. ಅದು ಏನಂತ ರೈಸ್ನು ಗರಮ್ ಆಗ್ಯದ, ಬ್ಯಾಳಿ ಸಾರು ಪಾಣಿ ಹೊಡ್ತೀನಿ. ಅದು ಆಗತ್ತಾನ. ಈಗ ಬರೋಡಿಗೆ ಬಟ್ಟೆನೂ ಮಾಡಿಸ್ಬಿಡ್ತೀನಿ. ನಮ್ಮ ಚಿಕ್ಕನೂ ಬಂದನ, ಚಿಕ್ಕನ ಮುಖ ತಕ್ಕೊಳಕತ್ತಾನ. ಮಮ್ಮಿ ಮತ್ತು ನಾಗಿಲ್ಲಿ ಇವೆಲ್ಲ ಬಟ್ಟೆ ಮಡ್ಚೀವಿ. ನಮ್ಮ ಇಕ್ಕನೂ ಹೆಲ್ಪ್ ಮಾಡಿ ಅಂದರೆ ನಾನು ಮಾಡಕ್ಕೆ ಕೂಸಾಗಿ ಈಗ ನಾನು ಎಲ್ಲ ಸಾಮಾನು ಇಟ್ಟು ಬಿಡ್ತೀನಿ. ಹಿಂಗೆ ಹೆಲ್ಪ್ ಮಾಡ್ಬೇಕಪ್ಪ ಮಮ್ಮಿದವ್ರು. ಯಾರ್ಯಾರು ವಿಡಿಯೋ ನೋಡ್ತಾರೆ ಅವರಿಗೂ ಎಲ್ಲರಿಗೂ ಹೇಳು. ಎಲ್ಲರೂ ನಿಮ್ಮ ಮಮ್ಮಿದವ್ರದ್ದು ಹೆಲ್ಪ್ ಮಾಡ್ಬೇಕು ನೋಡ್ರಿ. ಹಿಂಗೆ ಎಲ್ಲರೂ ನೀಟಾಗಿ ಮಾಡಿ ಚಿಟ್ಟಿಬಿಟ್ಟಿನಿ. ಈಗ ನಾನು ಇಷ್ಟು ಸಾಮಾನಿಗೆ ನೋಡ್ರಿ. ಈಗ ಬ್ಯಾಳಿ ಸಾರು ರೆಡಿ ಐತಿ, ಮಸ್ತ್ ಅನ್ನತ್ತ. ಈಗ ಒಂದು ಕೆಲಸ ಮಾಡು, ಇದು ಒಯ್ದಕೇಸಿ ಅಂದ್ರೆ ಈಗ ಶಿವನ್ನೇ ಕೊಟ್ಟವ. ಏನು ಇದು ಅವ್ರದ್ದೇ ಅದ ಪ್ಲೇಟ್ ನೋಡ್ರಿ ಫ್ರೆಂಡ್ಸ್. ಈಗ ನಾವು ಊಟ ಮಾಡತ್ತೀವಿ, ಬರ್ರಿ ಊಟ ಮಾಡವಿ. ಮಸ್ತ್ ಅನ್ನತ್ತ ನೋಡ್ರಿ. ಈಗ ನಾನು ಬ್ಯಾಳಿ ಸಾರು ಮಾಡ್ಕೊಂಡ್ಬಿಟ್ಟೀನಿ. ಬ್ಯಾಳಿ ಸಾರ ರೈಸ್ ರೆಡಿ ಆಗ್ಯದ. ಬರ್ರಿ ಈಗ ಊಟ ಮಾಡಮಿ. ಮತ್ತೆ ಇವು ಎರಡು ಜಗಳ ಆಡಕತ್ತಾವ ನೋಡ್ರಿ. ಈಗ मम्मी मेरी ना ये आँख दोनों आँख पता नहीं क्यों स्कूल में भारी भारी लग रही थी. अरे यार है ना बुक में वापस दे तो दिया था मैंने तुझे, देख के सही से ध्यान से देख. फिर चलो जाओ चिक्कू, टाइम हो रहा है मम्मा. ಈಗ ನೋಡ್ರಿ ಇಬ್ರು ಟ್ಯೂಷನ್ಗೆ ಹೋಗ್ಲತ್ತಾರ. ಬಾಯ್. ಈಗ ಟೋಪಿ ಹಾಕೊಂಡು ಹೋರಲ್ಲ ಚಿಕ್ಕು, ಗಾಳಿ ಬೀಸ್ತ ಟೋಪಿ ಹಾಕೋಲ್ಲ. अरे बैग में लगेगा तो पानी दूंगा. ಹಾಂ ಆಯ್ತು ನೋಡ್ರಿ. ಇಬ್ರು ಸಾಬರ್ ನೋಡಿ ಟ್ಯೂಷನಿಂದ ಏನು ತಿಲ್ಲತ್ತಿದ್ ಮಮ್ಮ? ನಿನ್ನ ಫೇವ್ರೇಟ್ ಏನದ? हुआ ಹಾಂ देखो ಟೇಕ್ವಾ ಅದ ನೋಡ್ರಿ. ಇವ್ರಿಬ್ರು ಟ್ಯೂಷನಿಂದ ಬಂದರು ನೋಡ್ರಿ. ನಡ್ರಿ ಹೋಗಮ್ಮಿ. ಈಗ ನೋಡ್ರಿ ಫ್ರೆಂಡ್ಸ್, ನಾ ಹೊಂಟೀನಿ ಮಾರ್ಕೆಟಿಗೆ. ಯಾಕೆ ಮಾರ್ಕೆಟಿಗೆ ಹೊಂಟೀನಿ ಅಂದ್ರೆ ಒಬ್ಬರು ಸ್ಪೆಷಲ್ ಪರ್ಸನ್ ನನಗೆ ರೊಕ್ಕ ಹಾಕ್ಯಾರ್ರಿ. ಹೋಗಿ ಸೇನ್ರ ಸೀರೆ ತೊಗೊಂಡು ಬಾ ಅಂತಿಗೆ ಸೇನ್ರ ಯಾರಂತಿಗೆ ಸೇನ್ರ ಬಂದು ಹೇಳ್ತೀನಿ ನಿಂದ್ರಿ. ನಾವು ನೋಡ್ರಿ ಈಗ 3 ಜನ ಕಲ್ತಿಗೆ ಸೇನ್ರಾಗ ಮಾರ್ಕೆಟಿಗೆ ಹೊಂಟೀವಿ. ಬಡ ಬಡ ಹೋಗಿ ಈಗ ಬಡ ಬಡ ಬರಂಬರಿ. ಇಲ್ಲಿ ಟೋಪಿ ಹಾಕೋರು ಅಂತಂದ್ರೆ ಚಾವಿ ಹಾಕ್ಲತ್ತಿದಂತ ನೆನಪಾರ್ದ ಅಂತ ನೋಡ್ರಿ. ನನ್ನ ಮೂಗ್ರಿ ಬಂದಲ್ಲ. ಮಮ್ಮಿ ಮಮ್ಮಿ ಏನು ಮಮ್ಮ? ಈಗ ನಾ ಮತ್ತೆ ಇಲ್ಲಿ ಮಮ್ಮಿಗೆ ಇಲ್ಲಿ ಏನಂತಾರ ಇಲ್ಲಿ ಮಾರ್ಕೆಟಿಗೆ ಬಂದೀವಿ. हाँ ಇವ ಬಂದ ನೋಡ್ರಿ. ಸೀರೆ ತಗೊಂಡಿವಿ, ಬಳಿ ತಗೊಳ್ಬೇಕು. मम्मी केक ತುಂಬಾ ಮಮ್ಮಿಗೆ ಸ್ವಲ್ಪ ಕೇಕ್ ತಗೋ. Hello. You are Buffalo. ಇಂಥ ಸೂಜವ ನೋಡ್ರಿ ಚಿಕ್ಕು ಬಲಿದ್ದು ಇಂಥದ್ದು. ಈಗ ಇವು ಚಪ್ಪಲ್ ನೋಡ್ರಿ ಭಾಳ ಹಾಕೊತಿರಿ. ನಿಂಬಲ್ಲೇ ಇದ್ದು ಇಬ್ಬರು ಬಲಿ ಎಷ್ಟು ಕ್ಯೂಟ್ ಕ್ಯೂಟ್ ಅವ ನೋಡ್ರಿ. ಈಗ ಇವು ನೋಡ್ರಿ, ಈಗ ಇವು ಎಷ್ಟು ಕ್ಯೂಟ್ ಅವ ಈಗ. ಸಣ್ಣ ಸಣ್ಣ ಸ್ಯಾಂಡಿಲ, ಸಣ್ಣ ಸಣ್ಣ ಕ್ಯೂಟ್ ಕ್ಯೂಟ್. ಈಗ ಚಿಲ್ಲ ಇಲ್ಲಿ ನೋಡ್ರಿ. ಈಗ ಸ್ವೀಟ್ ತೊಗೊಲತ್ತೀವಿ. ಇವನಿಗೆ ಬರ್ಫಿ ಬೇಕತ್ತ, ಇವನಿಗೆ ಲಡ್ಡು ಬೇಕತ್ತ. ಇಬ್ರು ನೋಡ್ರಿ ಎಂಥವ್ರಲ್ಲ ನೋಡ್ರಿ. ಶಾಪಿಗೆ ಬಂದೀವಿ ನೋಡ್ರಿ. ಈಗ ಇಬ್ರು ಸಾಬ್ರು ಈಗ ತಿನ್ಲತ್ತಾರ. ಹೌದು ನೋಡ್ರಿ, ಅವ ಲಡ್ಡು ತಿನ್ಲತ್ತಾನ ಗದ.
ಇವ ಅಂದ್ರೆ ಬರ್ತೀವಿ ಇಲ್ಲ ಬಲ್ಪ ಏ ಇಲ್ಲ ಇಲ್ಲ ನಡ್ರಿ ಗಪ್ಪಾಗಿ ಸೊ ನಡ್ರಿ ಮನೆಗೆ ಹೋಗಾಮ ಈಗ ಬಳಿ ತೊಗೋದೈತು ಸ್ವೀಟ್ ತೊಗೋದೈತು ಸೀರೆ ಎಲ್ಲ ತೊಗೊಂಡು ನೋಡ್ರಿ ನಾನು ಬಿಸಿ ಬಿಸಿ ಜಿಲೇಬಿ ಮಾಡ್ಲತ್ತಾರ ಮತ್ತು ಬಿಸಿ ಬಿಸಿ ಸಮೋಸ ಮಾಡ್ಯಾರ ಮತ್ತಂದ್ರೆ ಇಲ್ಲಿ ನಮಗ್ ಪಾರೆ ಏನು ಕೇಳೇಬೇಡ್ರಿ ನಾ ಡೈಟ್ ಮಾಡಾಕಿ ನೋಡ್ರಿ ಜಿಮ್ಮಿಗೆ ಹೋಗಕ್ಕಿನ ರಸಗುಲ್ಲಾ ನೀ ಕೊಟ್ಟಿದ್ ರೊಕ್ಕದಿಂದ ನೋಡಿ ಈಗ ನಾ ಬಳಿ ತಂದಿನಿ ಇದು ಸೀರೆ ತಂದಿನಿ ಈಗ ರಸಗುಲ್ಲದ ಒಂದು ಬಾಕ್ಸ್ ತಂದಿನಿ ಬರ್ರಿ ಎಲ್ಲರೂ ತಿನ್ನಕತ್ತೀರಿ ಈಗ ತಿನ್ನಮ್ಮೆ ಈಗ ಇವನೇ ತಿಲ್ಲತ್ತಾನ ಎಲ್ಲಕ್ಕಿಂತ ಫಸ್ಟ್ ಆಫ್ ಆಲ್ ಅಂತೂ ನೋಡ್ರಿ ಫ್ರೆಂಡ್ಸ ನಮ್ಮ ನಾದಿನಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಾಗಿ ನಿಕ್ ನೇಮ್ ಪಿಂಕಿ ಅಂತದ ಬಟ್ ರಿಯಲ್ ನೇಮ್ ನೋಡ್ರಿ ಸೌಭಾಗ್ಯಶ್ರೀ ಅಂತದ ನಮ್ಮ ನಾದಿನಿ ಹೆಸರ ತೋ ಯಾರಿಗೆ 2 ಮಕ್ಕಳವ ನೋಡ್ರಿ ಫ್ರೆಂಡ್ಸ್ ಗಂಡಸ ಮಕ್ಕಳು ತೋ ಅವ್ರಿಗೋಸ್ಕರ ನೋಡ್ರಿ ಸೀರೆ ಇದು ಕೊಡ್ಬೇಕಂತ ಕೇಸಿನೇನೋ ನಮ್ಮ ಕಡೆ ಬಂದದ ಅಂತಲ್ರಿ ತೋ ಅದಕ್ಕೋಸ್ಕರ ನಾವು ನಾದಿನಿನ ರೊಕ್ಕ ಹಾಕಿಳು ಆಕೆ ಆ್ಯಕ್ಚುಲ್ದಾಗ ನನಗೆ ಅಕ್ಕನೇ ಅಂತಾಳ್ರಿ ವೈನಿ ಅಂತ ಎಲ್ಲರ ಮುಂದೆ ಅಂತ ಬಟ್ ಅಕ್ಕನೂ ಅಂತಾಳಕಿ ನನಗೆ ಸೊ ನಂದು ಆಕಿನ ರಿಲೇಷನ್ ಹೆಂಗದ ಗೊತ್ತದ ರೀ ಒಂಥರ ಅತಿಗೆ ನಾದ್ನಿದಿಲ್ರಿ ಹಿಂಗೆ ಒಂಥರ ಫ್ರೆಂಡ್ಸ್ ಅಕ್ಕ ತಂಗಿ ರಿಲೇಷನ್ ಅಂತಾರಲ್ರಿ ಹಂಗದ ರೀ ನಮ್ಮ ಸಣ್ಣ ನಾದ್ನಿ ಕೂಡ ಅದೇ ಬಾಂಡ್ ಅದ ರೀ ನಂದು ಅಕ್ಕಿಗಂತೂ ನಮ್ಮ ಮಗ ಥರ ಟ್ರೀಟ್ ಮಾಡ್ತೀನಿ ಈಗಂತೂ ನನ್ನ ಫ್ರೆಂಡ್ ಥರ ಟ್ರೀಟ್ ಮಾಡ್ತೀನಿ ಹಂಗದ ನೋಡ್ರಿ ಫ್ರೆಂಡ್ಸ್ ಇಬ್ಬರಿಗೂ ಆ್ಯಕ್ಚುಲಿ ಇಬ್ಬರು ನಮ್ಮ ಮಕ್ಕಳಿದ್ದಂಗೆ ಅವ್ರು ನಮ್ಗೆ ಯಾಕಂದ್ರೆ ನಮ್ಮ ಹುಡುಗಿಲ್ಲ ಅಂದ್ರೆ ನಮ್ಮ ನಾದ್ನಿದ್ರೆ ನಮ್ಮ ಹುಡುಗಿಯರು ಇದ್ದಂಗೆ ರೀ ಹೌದು ಆ್ಯಕ್ಚುಲ್ದಾಗ ನಾನು ಅವ್ರಿಗೆ ಕೊಡಬೇಕು ಅವರೇ ನನಗೆ ಯಾವಾಗ ಗಿಫ್ಟ್ಸ್ಗಳು ಕೊಡ್ತಾ ಇರ್ತಾರೆ ಅಂದ್ರೆ ನನಗೆ ಯಾವಾಗ ಹಿಂಗೆ ಫೀಲ್ ಮಾಡಿಕೊಡಲ್ಲ ನಮ್ಮ ಮಮ್ಮಿ ಪಪ್ಪ ಮನೆಗೆ ನಾವು ಹೋಗಲ್ಲ ಅನ್ನೋದು ಚಾಯ್ ಅವ್ರ ಮನೆಯವರಾಗಲಿ ಚಾಯ್ ಪಿಂಕಿ ಆಗಲಿ ಯಾರೇ ಆಗಲಿ ಸುಭಾಷ್ ಅಣ್ಣು ಅಷ್ಟೇ ಒಳ್ಳೆಯವ್ರ ಮನೆಯವ್ರ ಅಲ್ರಿ ಏನು ಫಂಕ್ಷನ್ ಇದ್ದರೂ ನನ್ನ ಅಕೌಂಟಿಗೆ ರೊಕ್ಕ ಆಗಿರ್ತಾರೆ ಅಕ್ಕ ನಿಂಗೆ ಏನು ಬೇಕು ನಿಂಗೆ ತೊಗೊಂಡ್ಬಿಡು ಅಕ್ಕ ನೀ ಇಷ್ಟದ ಕೇಸಿನ ಭಲೆ ನಮ್ಮ ಅತ್ತಿ ಮಾವನ ಸಲುವಾಗ ಅವ್ರು ಬಟ್ಟೆ ಅದು ತೊಗೊಂಬರ್ತಾರೆ ಅದ್ರ ನನ್ನ ಸಲುವಾಗ ಸಂತೋಷನ ಸಲುವಾಗ ಅವ್ರು ಏನು ಮಾಡ್ತಾರೆ ಗೊತ್ತದ ರೀ ಅಕೌಂಟಿಗೆ ರೊಕ್ಕ ಹಾಕ್ಬಿಡ್ತಾರೆ ತೋ ನನಗೆ ಹಿಂಗೆ ಯಾವಾಗ ಫೀಲ್ ಮಾಡ್ಬಿಡೋಣ ಯಾಕೆ ನನಗೆ ಎಷ್ಟು ದಿನ ಆಯ್ತು ಫೋನ್ ಮಾಡ್ತೀವಿ 2-3 ದಿನ ಆಯ್ತು ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡ್ತೀವಿ ಅಕ್ಕ ತಗೋ ಅಂದ್ರೆ ಬೇಡವ ಎಲ್ಲಿ ಬೇಡ ಅಂತ ಕೇಸಿದ್ರೆ ಬಿಟ್ಟಿದ್ದ ಅದು ನೀ ಇಲ್ಲ ನೀ ತಗೋನಿ ಅಂತ ಕೇಸಿದ್ರೆ ಯಾಕೆ ನಿನ್ಗಾಡು ಹುಡುಗರು ಗಂಡಸ ಮಕ್ಕಳು ಅಂತ ಕೇಸಿದ್ರೆ ಎಲ್ಲ ರೊಕ್ಕ ಹಾಕಿದ್ರು ನನಗೆ ತೋ ಫೈನಲಿ ಹೋಗಿ ಕೆಸಿಂದ್ರೆ ನೋಡ್ರಿ ನಾನು ಅಂದ್ರೆ ಚಾರ್ಜ ಸಲುವಾಗ ಅದೇ ಜಾಸ್ತಿ ದಿನ ಉಟ್ಕೋಬಾರ್ದು ಅಂತ ಒಂದು 2-3 ಸಲ ಉಟ್ಕೋಬೇಕಂತ ಅದಕ್ಕೋಸ್ಕರ ನಾನು ಒಂದು ಸಿಂಪಲ್ ಆದ ಸೀರೆ ತೊಗೊಂಬಂದಿನಿ ಬಳಿ ತೊಗೊಂಡು ಬಂದೀನಿ ಸ್ವೀಟ್ ತೊಗೊಂಡು ಬಂದೀನಿ ರೀ ನಿಂಗೆ ತೋರಿಸ್ತೀನಿ ನಿಮ್ಗೆ ಇದು ಸೀರೆ ತೊಗೊಂಡ್ಬಂದಿನಿ ನೋಡಿರಿ ಫ್ರೆಂಡ್ಸ್ ನಾನು ಚಿಕ್ಕಣಗ ಮಿಕ್ಕಣ ಕರ್ಕೊಂಡೇ ಹೋಗಿದ್ದೆ ರೀ ನಾನು ಈಗ ಚಿಕ್ಕು ಹೆಂಗದ ಮಮ್ಮ ಸೀರೆ ನನಗೇನು ಗೊತ್ತು ಇವರಿಬ್ರು ಇಷ್ಟಪಟ್ಟಾರ ನೋಡ್ರಿ ಅಲ್ಲಿ ಶಾಪ್ದಾಗ ಇವರೇ ಇಬ್ರು ನೋಡಿದ್ರಿ ಹೆಂಗದ ರೀ ಸೀರೆ ಫ್ರೆಂಡ್ಸ್ ಚಂದದ ಅಲ್ರಿ ಫ್ರೆಂಡ್ಸ್ ಮತ್ತು ಈ ಸೀರೆ ತೊಗೊಂಡಿನಿ ನಾನು ಮತ್ತಂದ್ರೆ ಬಳಿನೂ ತೊಗೊಂಡಿನಿ ಕೆಲವೊಂದು ಜನ ಅಂತಾರೆ ಒಬ್ಬೊಬ್ಬರು ನಾದಿದವ್ರು ಮನೆಗೆ ಬಂದು ಜಗಳ ಹಚ್ತಾರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ನಂಗೆ ಮಂದಿದ್ದು ಗೊತ್ತಿಲ್ಲ ರೀ ಫ್ರೆಂಡ್ಸ್ ನಾ ಯಾರ ಬಗ್ಗೆನೂ ಟಿಪ್ಪಣಿ ಕೊಡೋಷ್ಟು ದೊಡ್ಡವರು ಅಲ್ಲ ಅವ್ರ ಬಗ್ಗೆನೂ ಹೇಳೋಷ್ಟು ದೊಡ್ಡವರು ಅಲ್ಲ ಬಟ್ ನನ್ನ ನಾದಿದವ್ರು ಅಂಥವ್ರು ಇಲ್ಲ ನೋಡ್ರಿ ಫ್ರೆಂಡ್ಸ್ ಯಾವಾಗ ಭೀ ನನಗೆ ಅವ್ರು ಭಾಳ ಪ್ರೀತಿ ಮಾಡ್ತಾರೆ ಐ ಹೋಪ್ ಮುಂದೆ ಭೀ ಅಷ್ಟೇ ಅವ್ರು ಮಾಡ್ತಾರೆ ಅಂತ ಭೀ ನನಗೆ ಗೊತ್ತದ ಯಾಕೆ ಯಾವಾಗ ಭೀ ಒಂದೇ ಅಂತಾರೆ ಯಾರು ಎಷ್ಟು ಮಂದಿ ಬರಲಿ ಹೋಗಿ ಆದ್ರೆ ನಿನ್ನ ಜಾಗ ಮಾತ್ರ ಯಾರೂ ತಗೋಪ್ಲೇ ಇಲ್ಲ ನೀ ಆದಂಗೆ ನಮಗೆ ಯಾರೂ ಆಗಲ್ಲ ಅಂತ ಇವ್ರು ಯಾವಾಗೂ ಅದೇ ಹೇಳ್ಕೊತಿರ್ತಾರೆ ಸೊ ಇದಕ್ಕಿಂತ ದೊಡ್ಡದ ಗಿಫ್ಟ್ ಇನ್ನ ಒಂದು ಹೆಣ್ಮಗಳಿಗೆ ಏನು ಬೇಕು ಹೇಳೋಣಮ್ಮ ಪ್ರೀತಿ ಮಾಡೋಂಥ ಇಷ್ಟು ಒಳ್ಳೆ ಪ್ರೀತಿ ಮಾಡೋಂಥ ಅತ್ತಿ ಮಾವ ಸಿಕ್ಕ್ಯಾರ ಇಷ್ಟು ಒಳ್ಳೆ ಗಂಡ ಮಕ್ಕಳು ಸಿಕ್ಕ್ಯಾರ ಇಷ್ಟು ಒಳ್ಳೆ ನಾದ್ನಿದವ್ರು ರೀ ನನಗೆ ಬಂಗಾರ ಬೆಳ್ಳಿ ಇದು ಏನು ಬ್ಯಾಡ್ ರೀ ಫ್ರೆಂಡ್ಸ್ ಲೈಫ್ ಲಾಂಗ್ ಇಷ್ಟೇ ಪ್ರೀತಿ ಅಭಿಮಾನ ವಿಶ್ವಾಸ ನಮ್ಮ ಕುಟುಂಬದಾಗ ಇರ್ತಲ್ಲ ಫ್ರೆಂಡ್ಸ್ ನನಗೆ ಸಾಕು ನೋಡ್ರಿ ಇದಕ್ಕಿಂತ ಹೆಚ್ಚಿಗೆ ನಂಗೆ ಏನೂ ಬೇಕಾಗಿ ನಾನು ಆಸೆನೂ ಕೂಡ ನಾನು ದೇವ್ರಿಗೆ ಒಂದೇ ಬಿಡ್ತೀನಿ ನಮ್ಮ ಪರಿವಾರ ಚಂದಿರ್ರಿ ನಾವು ಚಂದಿರ ಆಮೇಲೆ ಖಲಾಸ್ ಹೌದಲ್ರಿ ತೋ ಇವು ಬಳಿ ತೊಗೊಂಡಿ ನೋಡ್ರಿ ನಾ ಈ ಸೀರೆ ಇದು ಬಳಿ ಮತ್ತಂದ್ರೆ ಸ್ವೀಟ್ ಒಂದು ಟೇಪ್ ಹಚ್ಕೊತಾನ ಮೊದಲಿಗೆ ಕಣ್ಣು ಕಾಣಲಾಗ್ಯದ ನನಗೆ ಬಟ್ ಟಾರ್ಚ್ ಹಾಕಿ ಇನ್ನೊಂದಿಟ್ಟು ಕಾಣಿಸಲ್ಲಾಗ್ಯದ ಹಾಂ ಇದು ನನಗೆ ಭಾಳ ಇಷ್ಟ ವೈಟ್ ರಸಗುಲ್ಲ ಅಂದ್ರೆ ಸೊ ನಾನು ಇದು ತೊಗೊಂಡಿನಿ ನೋಡ್ರಿ ವೈಟ್ ರಸಗುಲ್ಲ ವಿತ್ ಇವು ಬಳಿ ಮತ್ತಂದ್ರೆ ಇದು ಸೀರೆ ಹೆಂಗದ ರೀ ಫ್ರೆಂಡ್ಸ್ ರುಕೋ ನೋಡ್ರಿ ಈಗ ಸಮೋಸ ಮತ್ತಂದ್ರೆ ನಮಕ್ ಪಾರೆ ಮತ್ತಂದ್ರೆ ಚಟ್ನಿ ಗ್ರೀನ್ ಚಟ್ನಿ ರೆಡ್ ಚಟ್ನಿ ಎರಡು ಕೊಟ್ಟಾರ ನೋಡ್ರಿ ಇರ್ಲಾಕ್ ಬಿಡು ತಿನ್ಲಿ ಸೊ ಬರೀಗ ತಿನ್ನಾಮಿ
ನೋಡ್ರಿ ಮಸ್ತ್ ರೊಟ್ಟಿಗೆ ಈಗ ಊಟ ಮಾಡಬೇಕು ಮಕ್ಕೋಬೇಕು. ಈಗ ನೀವು 3 ಜನಕ್ಕೆ ಮಾಡಿ ನಾನು ನಾರೇ ಉಣಲ್ಲ. ಅವ್ರ ಜೊತೆ ಸ್ವಲ್ಪ ಸಮೋಸಾನು ತಿಂದ್ಬಿಟ್ಟಿನಿ. ಮತ್ತೆ ಈಗ ನಾನು ಸಂಜೆ ಊಟ ಸ್ಲಿಪ್ ಮಾಡಿಬಿಡ್ತೀನಿ. ಏನು ಈಗ 3 ಮಂದಿ ಊಟ ಮಾಡಿದ್ರೆ ಸರ ಭಾಂಡ ತೊಳ್ಕೊತೀನಿ. ಈಗ ಬಿಸಿ ಬಿಸಿ ಈಗ ಫುಲ್ಕೆ ರೆಡಿ ಆಗ್ಯಾವ. ಮತ್ತಂದ್ರೆ ದಾಲ ಜೀರಾ ರೈಸ್ ಅದ. ಏನು ಅವ್ರಿನೂ ಹಾಕೊಡು ನೀನು. ನೋಡ್ರಿ ಈಗ ಇವ್ರು 3 ಜನ ಊಟ ಮಾಡಕತ್ತಾರ ನೋಡ್ರಿ, ಅಪ್ಪ ಮಕ್ಕಳು. ಇವರಿಬ್ಬರಿಗೆ ಅಂತೂ ನಾ ಚಪಾತಿ ಕಲಸೆ ಕೊಟ್ಬಿಟ್ಟಿನಿ ಬ್ಯಾಳಿ ಸಾರನಾಗ. ಇದ್ರಾಗ ಜೀರಾ ರೈಸ್ ಅದ, ಇದ್ರಾಗ ರೈಸ್, ಇದ್ರಾಗ ಬ್ಯಾಳಿ ಸಾರು ಅದ ರೀ. ಅಲ್ಲಂದ್ರೆ ಚಪಾತಿ ಅವ. ಈಗ 3 ಜನ ಊಟ ಮಾಡತ್ತಾರ ನೋಡ್ರಿ. ನಾರೇ ಉಣಲ್ಲಪ್ಪ, ನಾ ಭಾಂಡ ತೊಳಿತೀನಿ ಸರ ಹೋಗಿ. ನೋಡ್ರಿ ಚಪಾತಿಗಿನ ಇಷ್ಟು ಹಿಟ್ಟದ. ಈಗ ಬೆಳಗ್ಗೆ ಸಲುವಾಗಿ ಆಲೂ ಪರೋಟರೆ ಮಾಡಿಬಿಡ್ತೀನಿ ಸುಮ್ಮನೆ ಬೆಳಗ್ಗೆ. ನಾನು ಇವತ್ತು ಭಾಂಡವ ಈಗ ಸರ ತೊಳ್ಕೊತೀನಿ ಈಗ ಊಟ ಮಾಡಲಕ್ಕ. ನೋಡಿ ಫ್ರೆಂಡ್ಸ್, ಇಷ್ಟು ಭಾಂಡೆ ತೊಳೆದೂ ಇತ್ತು. ಅಲ್ಲಿ ನೋಡಿ ಇಷ್ಟು ಕಟ್ಟಿ ಗಿಟ್ಟಿನ ಎಲ್ಲ ನೀಟಾಗೆಲ್ಲ ಸಾಫ್ನ ಮಾಡ್ಕಿಸಿಂದ ಇಟ್ಬಿಟ್ಟಿನಿ. ಇಷ್ಟು ಭಾಂಡೆನೂ ತೊಳೆದ, ಇವ್ರದ್ದು ಎಲ್ಲ ಊಟ ಐತೆ ಎಲ್ಲ ಇಷ್ಟು. ಈಗ ಏನೇನು ನೋಡಿ ಶಿಸ್ತನತ್ತ ಮಕ್ಕೋಬೇಕಲ್ಲತ್ತೀನಿ. ಬಟ್ಟ ಮಕ್ಕೊಳ್ರಿ ಫ್ರೆಂಡ್ಸ್. ವಿಡಿಯೋ ಎಡಿಟಿಗೆ ಇಟ್ಕೊಂಡು ಏನು ಮಾಡ್ತೀನಿ, ಸರ ಬಟ್ಟೆನೂ ಹಿಡ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ನಾಳೆಗೆ ಸಕ್ಷಮ ಹತ್ತಿದಾಗ ಬ್ರೈಡಲ್ ಮೇಕಪ್ ಅದ ರೀ ಫ್ರೆಂಡ್ಸ್. ಅದಕ್ಕೋಸ್ಕರ ಜಲ್ದಿ ಬಾ ಅಂದ್ರೆ ಮ್ಯಾಮ್, ಅದಕ್ಕೋಸ್ಕರ ನಾ ಜಿಮ್ಮಿಗೆ ಹೋಗೋದು ಮನೆ ಕೆಲಸ ಮುಗಿಸ್ಕೊಂಡು ಯಾವಾಗ ಹೋಗಿ ಆಗಂಗಿಲ್ಲ ರೀ. ಈಗ ನೋಡಿ ಇಷ್ಟು ನೀಟಾಗಿ ಕ್ಲೀನ್ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಈಗ ಈ ವಿಡಿಯೋಗೆ ನಾ ಏನು ಮಾಡ್ತೀನಿ ರೀ ಫ್ರೆಂಡ್ಸ್, ಈಗ ಇಲ್ಲೇ ಎಂಡ್ ಮಾಡ್ಲತ್ತೀನಿ ನೋಡ್ರಿ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗ್ತದೆ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಮನೆ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತಿ ಬ್ಲಾಗ್ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ಶುಭರಾತ್ರಿ, ಎಲ್ಲರಿಗೂ ಬಾಯ್, ಎಲ್ಲರಿಗೂ ಗುಡ್ ನೈಟ್. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ.